ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಗಣಿತ ವಿಷಯದ ತ್ರಿಕೋನಮಿತಿಯ ಅನ್ವಯದ ಲೆಕ್ಕಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಮಂದಿ ಕೇಳ್ತಾ ಇದ್ದೀರಾ ಮ್ಯಾಮ್ ಅಪ್ಲಿಕೇಶನ್ ಕ್ವಶನ್ಸ್, ಏಕೆಂದರೆ 3 ರಿಂದ 4 ಅಂಕಕ್ಕೆ ಈ ಲೆಕ್ಕವನ್ನು ಕೇಳ್ತಾರೆ. ಹಾಗಾಗಿ ಯಾವ ರೀತಿ ಬಿಡಿಸೋದು ಅಂತೇಳಿ ನೀವು ಅರ್ಥ ಮಾಡ್ಕೋಬೇಕು. ವೆರಿ ಇಂಪಾರ್ಟೆಂಟ್, ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ. ಹಾಗಾಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈಗಲಿಂದಲೇ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಈ ಒಂದು ಅಪ್ಲೈಡ್ ಕ್ವಶನ್ಸನ್ನು ಬಿಡಿಸೋದು ತುಂಬಾ ಈಸಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಸೊ ಮೊದಲನೇದಾಗಿ ನಿಮಗೆ ಡೈರೆಕ್ಟ್ ಫಸ್ಟ್ ಏನು ಡಿಫಿಕಲ್ಟ್ ಕ್ವಶನ್ಸನ್ನು ತಗೊಳ್ತಾ ಇಲ್ಲ, ಈಸಿಯಾಗಿ ಸುಲಭವಾಗಿ ಒಂದೊಂದು ಲೆಕ್ಕಗಳನ್ನ ಬಿಡಿಸ್ತಾ ಆ ನಂತರ ಇದರಲ್ಲೇ ನಾವು ಇನ್ನೂ ಅನ್ವಯದ ಪ್ರಶ್ನೆಗಳಿಗೆ ಹೋಗೋಣ. ಸೊ ಮೊದಲನೇದಾಗಿ, ಒಬ್ಬ ಸರ್ಕಸ್ಸಿನ ಕಲಾವಿದನು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವಂತಹ 20 ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ. ನೆಲದೊಂದಿಗೆ ಹಗ್ಗದ ನಡುವಿನ ಕೋನವು 30 ಡಿಗ್ರಿ ಆದರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಪ್ರಶ್ನೆಯನ್ನು 2 ಬಾರಿ ಓದ್ಕೊಳ್ಳಿ ಮಕ್ಕಳ. ಒಂದು ನೇರ ಸ್ತಂಭದಿಂದ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ 20 ಮೀಟರ್ ಉದ್ದದ ಹಗ್ಗ. ಸೊ ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇದೆ, ಇದು ಒಂದು ಕಂಬ, ಎ ಬಿ ಅನ್ನೋದು ಕಂಬ. ಈ ಎ ಬಿ ಅನ್ನೋ ಕಂಬದಲ್ಲಿ ಈ ತುದಿ ಇದೆಯಲ್ಲ, ಈ ತುದಿಯಿಂದ ಒಂದು ಹಗ್ಗವನ್ನು ತೆಗೆದುಕೊಂಡು ನೆಲಕ್ಕೆ ಏನು ಮಾಡಿದ್ದಾನೆ, ಕಟ್ಟಿದ್ದಾರೆ. ಓಕೆನಾ. ಸೊ ಈಗ ಅವನದು ಸಿ ಇಂದ ಮೇಲತ್ತುತ್ತಾ ಹೋಗ್ತಾ ಇದ್ದಾನೆ. ಸೊ ಇಲ್ಲಿ ನಮಗೆ ಲಂಬಕೋನ ತ್ರಿಭುಜ ಸಿಕ್ಬಿಡುತ್ತೆ. ಸೊ ಹಾಗಾಗಿ ಈಸಿಯಾಗಿ ನೀವು ತ್ರಿಕೋನಮಿತಿಯ ಅನುಪಾತಗಳನ್ನು ಬಳಸ್ಕೊಂಡು ನೀವು ಲೆಕ್ಕವನ್ನು ಕಂಡುಹಿಡಿಬೋದು. ಸೊ ಈಗ ಅವ್ರು ಕೊಟ್ಟಿರೋದನ್ನ ಅರ್ಥ ಮಾಡ್ಕೊಳ್ಳಿ. ನಿಮಗೆ ಕನ್ಫ್ಯೂಷನ್ ಆಗುತ್ತೆ, ಸೈನ್ ತಗೋಬೇಕಾ, ಟ್ಯಾನ್ ತಗೋಬೇಕಾ, ಕಾಸ್ಟ್ ತಗೋಬೇಕಾ. ಕೆಲವು ಟೈಮ್ ಸೈನ್ ತಗೋತಾರೆ, ಯಾಕೆ ಇಲ್ಲಿ ಸೈನ್ ತಗೋಬೇಕು, ಯಾಕೆ ಕಾಸ್ಟ್ ತಗೋಬೇಕು, ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ನಾನು ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಅವ್ರು ಏನು ಮಾಡಿದ್ದಾರೆ, ಒಂದು ಕಂಬಕ್ಕೆ ಹಿಗ್ಗಿಸಿ ನೆಲಕ್ಕೆ ಕಟ್ಟಿರುವ 20 ಮೀಟರ್ ಉದ್ದದ ಹಗ್ಗದ ಮೇಲೆ ಹತ್ತುತ್ತಿದ್ದಾನೆ. ಸೊ ಇಲ್ಲಿ ಹಗ್ಗ ಇದೆಯಲ್ಲ, ಈ ಹಗ್ಗದ ಮೇಲೆ ಹತ್ಕೊಂಡು ಕಂಬದ ತುದಿಗೆ ಹೋಗ್ತಾ ಇದ್ದಾನೆ. ಸೊ ಅಲ್ಲಿ ಹಗ್ಗದ ನಡುವಿನ ಕೋನ, ಹಗ್ಗ ಮತ್ತೆ ನೆಲಕ್ಕೆ ಇರುವಂತಹ ನಡುವಿನ ಕೋನ 30 ಡಿಗ್ರಿ ಆದರೆ ಅವ್ರು ಕೇಳಿರೋದು ಎ ಬಿಯನ್ನು ಕಂಡುಹಿಡಿಯಿರಿ. ಸೊ ಈಗ ಇದನ್ನ ತ್ರಿಕೋನಮಿತಿಯ ಅನುಪಾತಗಳನ್ನ ತೆಗೆದುಕೊಳ್ಳಿ. ಇದನ್ನು ನಾವು ವಿಕರ್ಣ ಅಂತೀವಿ, ಇದನ್ನ ಅಭಿಮುಖ ಬಾಹು ಅಂತೀವಿ, ಇದನ್ನ ಪಾರ್ಶ್ವಬಾಹು ಅಂತ ಹೇಳಿ ಕರಿತೀವಿ. ಸೊ ಈಗ ನಾವು ಕಂಡುಹಿಡಿಬೇಕಾಗಿರೋದೇನು, ಅಭಿಮುಖ ಬಾಹು ಅಂದರೆ ಎ ಬಿಯನ್ನು ಕಂಡುಹಿಡಿಬೇಕು. ಗೋಪುರದ ಎತ್ತರ ಅಥವಾ ನೇರ ಕಂಬದ ಎತ್ತರವನ್ನು ನಾವು ಕಂಡುಹಿಡಿಬೇಕು. ಸೊ ಹಾಗಾಗಿ ನನಗೆ ಅಭಿಮುಖ ಬಾಹು ಬೇಕು, ವಿಕರ್ಣ ಇದೆ, ಅಭಿಮುಖ ಬಾಹು ಬೇಕು ಅಂದರೆ ಆಬ್ವಿಯಸ್ಲಿ ನಾವು ಸೈನನ್ನು ತಗೊಳ್ತೀವಿ. ಏನಾದರೂ ನಮಗೆ ಪಾರ್ಶ್ವಬಾಹು ಬೇಕಾಗಿದ್ರೆ ಕಾಸ್ಗೆ ಹೋಗ್ತಾ ಇದ್ವಿ. ಅರ್ಥ ಆಗ್ತಾ ಇದೆಯಾ? ಸೊ ಹಾಗಾಗಿ ಅರ್ಥ ಮಾಡ್ಕೊಳ್ಳಿ ಯಾಕೆ ಸೈನ್ ತಗೋತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಈಗ ನಾನು ಕಂಡುಹಿಡಿದಿರೋದು ಎ ಬಿ ಅಂದರೆ ಅಭಿಮುಖ ಬಾಹುವನ್ನು ಕಂಡುಹಿಡಿತಿರೋದು. ಹಾಗಾಗಿ ಸೈನನ್ನೇ ತಗೋಬೇಕು. ಅಲ್ಲೇನು ಕೋನ ಇದೆ, 30 ಡಿಗ್ರಿ ಇದೆ. ಹಾಗಾಗಿ ಸೈನ್ 30 ಈಸ್ ಈಕ್ವಲ್ ಟು ಸೈನ್ 30. ಸೈನ್ ಅಂತ ಹೇಳಿದ್ರೆ ಏನು ಹೇಳಿ, ಅಭಿಮುಖ ಬಾಹು ಬೈ ವಿಕರ್ಣ. ಸೊ ಹಾಗಾಗಿ ಏನಾಗುತ್ತೆ, ಎ ಬಿ ಡಿವೈಡೆಡ್ ಬೈ 20 ಮೀಟರ್ ಅಂತ ಇದೆ. ಸೊ ಸೈನ್ 30 ಡಿಗ್ರಿ ಅಂತ ಹೇಳಿದ್ರೆ 1/2. ಸೊ ಹಾಗಾಗಿ ಇದನ್ನ ಒರೆ ಗುಣಾಕಾರ ಮಾಡ್ಕೊಳ್ಳೋಣ. ಸೊ ಎ ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ, 20/2 ಆಗುತ್ತೆ. 2 ಹಾಗಾಗಿ ಸ್ತಂಭದ ಎತ್ತರ ಏನಾಗುತ್ತೆ, 10 ಮೀಟರ್ ಆಗುತ್ತೆ. ಸೊ ಅರ್ಥ ಆಗಿದೆಯಾ ಯಾಕೆ ನಾವು ಸೈನ್ ತಗೊಂಡ್ವಿ ಅಂತ? ಯಾಕೆಂದರೆ ನಾವಿಲ್ಲಿ ಅಭಿಮುಖ ಬಾಹುವನ್ನು ಕಂಡುಹಿಡಿಬೇಕಂದ್ರೆ ಕಂಬದ ಎತ್ತರವನ್ನು ಕಂಡುಹಿಡಿಬೇಕು. ಸೊ ಮುಂದಿನ ಲೆಕ್ಕ ನೋಡಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ. ಸೊ ಒಂದು ಗೋಪುರವನ್ನು ಕೊಟ್ಟಿದ್ದಾರೆ, ಪಾದದಿಂದ ಈ ಗೋಪುರದ ನಡುವೆ ಇರುವಂತಹ ದೂರ 30 ಮೀಟರ್ ಅಂತ ಕೊಟ್ಟಿದ್ದಾರೆ. ಗೋಪುರದ ತುದಿಯನ್ನು ನೋಡಿದಾಗ ಎಲ್ಲಿಂದ, ಉನ್ನತ ಕೋನ. ಅರ್ಥ ಮಾಡ್ಕೊಳ್ಳಿ ಮಕ್ಕಳಲ್ಲಿ 2 ಕಾನ್ಸೆಪ್ಟ್ ಇದೆ, ಉನ್ನತ ಕೋನ, ಒಂದು ಅವನತ ಕೋನ. ಉನ್ನತ ಕೋನ ಅಂದರೆ ನೆಲದಿಂದ ಮೇಲಕ್ಕೆ ನೋಡಿದ್ರೆ, ಕೆಳಗಡೆಯಿಂದ ಮೇಲಕ್ಕೆ ನೋಡಿದ್ರೆ ಉನ್ನತ ಕೋನ, ಮೇಲ್ಗಡೆಯಿಂದ ಕೆಳಗಡೆ ನೋಡ್ತಾ ಇದ್ರೆ ಅವನತ ಕೋನ. ಹಾಗಾಗಿ ಉನ್ನತ ಕೋನ ಅಂತ ಹೇಳಿದ್ರೆ ಇಲ್ಲಿ ಉಂಟಾಗುವಂಥದ್ದು ಉನ್ನತ ಕೋನ. ಅವನತ ಕೋನ ಅಂದರೆ ಎ ಮತ್ತೆ ಈ ಒಂದು ಸ್ತಂಭದ ನಡುವೆ ಉಂಟಾಗುವಂಥದ್ದು ಅವನತ ಕೋನ ಆಗಿರ್ತದೆ. ಅರ್ಥ ಆಗ್ತಿದೆ? ಕೆಳಗಡೆಯಿಂದ ಮೇಲ್ ನೋಡಿದ್ರೆ ಉನ್ನತ ಕೋನ, ಮೇಲಿಂದ ಕೆಳಗಡೆ ನೋಡಿದ್ರೆ ಅವನತ ಕೋನ. ಹಾಗಾಗಿ ಅವ್ರು ಹೇಳಿದ್ದಾರೆ ಉನ್ನತ ಕೋನ 30 ಡಿಗ್ರಿ ಉಂಟಾಗ್ತದೆ. ಹಾಗಾಗಿ ಕಂಬದ ಎತ್ತರವನ್ನು ಕಂಡುಹಿಡಿ. ಸೊ ಹಿಂದಿನ ಲೆಕ್ಕದಲ್ಲಿ ನಾವು ಸೈನ್ ತಗೊಂಡ್ವಿ, ಇಲ್ಲಿ ಯಾಕೆ ಟ್ಯಾನ್ ತಗೋತಾ ಇದ್ದೀವಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಮಗೆ ಇದು ಒಂದು ಲಂಬಕೋನ ತ್ರಿಭುಜ. ಅರ್ಥ ಆಗ್ತಾ ಇದೆಯಾ? ಸೊ ತ್ರಿಕೋನಮಿತಿ ಅನುಪಾತ ತಗೊಳ್ಳೋಣ. ಇದನ್ನು ನಾವು ವಿಕರ್ಣ ಅಂತ ಕರಿತೀವಿ. ಇದನ್ನು ಅಭಿಮುಖ ಬಾಹು, ಇದನ್ನು ಪಾರ್ಶ್ವಬಾಹು. ಸೊ ಪಾರ್ಶ್ವಬಾಹು ಕೊಟ್ಟಿದ್ದಾರೆ,
ಕಂಡುಹಿಡಿಬೇಕಾಗಿರೋದೇನು ನಾನು ಎ ಬಿ ಅಂದರೆ ಗೋಪುರದ ಎತ್ತರ. ಸೊ ಗೋಪುರದ ಎತ್ತರ ಅಂದರೆ ಅಭಿಮುಖ ಬಾಹುವನ್ನು ಕಂಡುಹಿಡಬೇಕು. ಸೊ ಪಾರ್ಶ್ವಬಾಹು ಮತ್ತು ಅಭಿಮುಖ ಬಾಹು ಎರಡೂ ಬರುವಂಥದ್ದು ಯಾವುದರಲ್ಲಿ? ಟ್ಯಾನಲ್ಲಿ. ಹಾಗಾಗಿ tan 30 ಈಸ್ ಈಕ್ವಲ್ಸ್ ಟು ಎ ಬಿ ಬೈ ಬಿ ಸಿ. ಅರ್ಥ ಆಗ್ತಾ ಇದೆಯಾ? ಟ್ಯಾನ್ ಅನುಪಾತ ಏನು? ಟ್ಯಾನ್ ಅಂದರೆ ಟ್ಯಾನ್ ಈಸ್ ಈಕ್ವಲ್ಸ್ ಟು ಅಭಿಮುಖ ಬಾಹು ಬೈ ಪಾರ್ಶ್ವಬಾಹು. ಸೊ ಎ ಬಿ ಬೈ 30 ಆಗುತ್ತೆ. ಟ್ಯಾನ್ 30 ಅಂದರೆ 1/√3. ನಿಮಗೆ ಆ ತ್ರಿಕೋನಮಿತಿಯ ಟೇಬಲ್ ಚೆನ್ನಾಗಿ ಕಲ್ತಿರಬೇಕು ನೀವು, ಆಗ ನಿಮಗೆ ಎಲ್ಲ ಲೆಕ್ಕ ಬಿಡಿಸ್ಬೋದು. ಹಾಗಾಗಿ ಓರೆ ಗುಣಾಕಾರ ಮಾಡಿದ್ರೆ ಏನಾಗುತ್ತೆ? ಎ ಬಿ ಈಸ್ ಈಕ್ವಲ್ ಟು 10√3 ಆಗುತ್ತೆ. ಸೊ ಗೋಪುರದ ಎತ್ತರ 10√3. ಸೊ ಹಿಂದಿನ ಲೆಕ್ಕದಲ್ಲಿ ಸೈನ್ ತಗೊಂಡ್ವಿ, ಈ ಲೆಕ್ಕದಲ್ಲಿ ಟ್ಯಾನ್ ಅನ್ನು ತೆಗೆದುಕೊಂಡ್ವಿ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ 2 ಜಾರುಬಂಡೆಗಳನ್ನು ಸ್ಥಾಪಿಸಲು ಯೋಜಿಸುತ್ತಾರೆ. 5 ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು 1.5 ಮೀಟರ್ ಎತ್ತರ ಮತ್ತು ನೆಲಕ್ಕೆ 30 ಡಿಗ್ರಿ ಓರೆ ಕೋನ ಉಂಟಾಗುವಂತೆ ಹಾಗೂ ಹಿರಿಯ ಮಕ್ಕಳಿಗೆ ಜಾರುಬಂಡೆ ಸುಮಾರು 3 ಮೀಟರ್ ಎತ್ತರ ಹಾಗೂ ನೆಲಕ್ಕೆ 60 ಡಿಗ್ರಿ ಓರೆಯಾಗಿರುವಂತೆ ಸ್ಥಾಪಿಸಲು ಇಚ್ಛೆ ಪಡುತ್ತಾರೆ. ಹಾಗಾದರೆ ಈ 2 ಸಂದರ್ಭಗಳಲ್ಲಿ ಜಾರುಬಂಡೆಯ ಉದ್ದವೆಷ್ಟು? ಸೊ ಮಕ್ಕಳ, ನಿಮಗೆ ಪ್ರಶ್ನೆ ಕೊಟ್ಟಿರ್ತಾರೆ, ಚಿತ್ರವನ್ನು ಕೆಲವೊಂದು ಬಾರಿ ಕೊಟ್ಟಿರಲ್ಲ, ನಿಮಗೆ ಗೊತ್ತಿರಬೇಕು ಹಾಕೊಳ್ಳಿಕ್ಕೆ. ಸೊ ನಾನು ಇಲ್ಲಿ ಕೊಟ್ಟಿದ್ದೀನಿ, ಬಟ್ ನೆಕ್ಸ್ಟ್ ನಾನು ನಿಮಗೆ ಯಾವ ರೀತಿ ಚಿತ್ರ ಬಿಡಿಸ್ಕೊಳ್ಳೋದು ಅಂತ ಸಹ ನಾನು ಹೇಳ್ಕೊಡ್ತೀನಿ. ಸೊ ಇಲ್ಲಿ ನಮಗೆ 2 ಜಾರುಬಂಡೆಗಳನ್ನು ಮಾಡ್ತಾ ಇದ್ದಾರೆ. ಒಂದು 5 ವರ್ಷದ ಕೆಳಗಡೆ ಇರೋರ್ಗೆ ಏನು ಮಾಡಿದ್ದಾರೆ? ಅದರ ಎತ್ತರ 1.5 ಮೀಟರ್ ಹಾಕಿದ್ದಾರೆ. ಅಲ್ಲಿ ಉಂಟಾಗುವ ಓರೆ ಕೋನ 30 ಡಿಗ್ರಿ. 5 ವರ್ಷದ ಮೇಲ್ಪಟ್ಟವ್ರಿಗೆ ಹಾಕಿರುವಂಥದ್ದು 3 ಮೀಟರ್ ಎತ್ತರ ಹೈಟ್ ಇದೆ ಮತ್ತು ಅವುಗಳ ನಡುವೆ ಕೋನನು 60 ಡಿಗ್ರಿ ಇದೆ. ಹಾಗಾಗಿ ನಾವೇನು ಮಾಡಬೇಕು? 2 ಸಂದರ್ಭಗಳಲ್ಲಿ ನಾವು ಜಾರುಬಂಡೆಯ ಉದ್ದವೆಷ್ಟು ಅನ್ನೋದನ್ನು ನಾವು ಕಂಡುಹಿಡಿಬೇಕು. ಅರ್ಥ ಆಗ್ತಾ ಇದೆ? ಎಷ್ಟು ಉದ್ದ ಇದೆ ಅಂದರೆ ಎ ಸಿ ಅನ್ನು ನಾವು ಕಂಡುಹಿಡಿಬೇಕಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಎರಡರಲ್ಲೂ ಎ ಸಿ ಮತ್ತು ಪಿ ಆರ್ ಅಂದರೆ ವಿಕರ್ಣವನ್ನು ನಾವು ಕಂಡುಹಿಡಿಬೇಕು. ಸೊ ಹಾಗಾಗಿ ನಮಗೆ ಜಾರುಬಂಡೆ ಉದ್ದಗಳನ್ನ ನಾಗಲೇ ಹೇಳಿದೆ, ಎ ಸಿ ಮತ್ತು ಪಿ ಆರ್. ಸೊ ಇದೊಂದು ಲಂಬಕೋನ ತ್ರಿಭುಜ ಆಗಿರೋದ್ರಿಂದ ಈಸಿಯಾಗಿ ನಾವು ಇಲ್ಲಿ ತ್ರಿಕೋನಮಿತಿಯ ಅನುಪಾತಗಳನ್ನು ಹಾಕೋಬಹುದು. ಸೊ ಇಲ್ಲಿ ನಾವು ಕಂಡುಹಿಡಬೇಕಾಗಿರೋದು ವಿಕರ್ಣ, ಯಾಕೆಂದರೆ ಅಭಿಮುಖ ಬಾಹು ಎರಡರಲ್ಲೂ ಕೊಟ್ಟಿದ್ದಾರೆ. ಸೊ ಸೈನ್ 30 ಈಸ್ ಈಕ್ವಲ್ಸ್ ಟು ಎ ಬಿ ಬೈ ಎ ಸಿ. ಸೊ ಸೈನ್ 30 ಅಂದರೆ 1/2 ಆಗುತ್ತೆ. 1/2 ಈಸ್ ಈಕ್ವಲ್ ಟು 1.5 ಬೈ ಎ ಸಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ 3 ಸೆಂಟಿಮೀಟರ್ ಬರುತ್ತೆ. ಸೊ ಒಂದ್ರದ್ದು ನಮಗೆ ಗೊತ್ತಾಯಿತು, ಯಾವುದು? 5 ವರ್ಷದ ಕೆಳಗಡೆ ಇರುವಂತಹ ಜಾರುಬಂಡೆಯ ಉದ್ದ ಎಷ್ಟು ಅಂತೇಳಿದ್ರೆ 3 ಮೀಟ್ರು. ಈಗ ನಾವು ನೆಕ್ಸ್ಟ್ ಪಿ ಆರ್ ಅನ್ನು ಕಂಡುಹಿಡಿಕೊಳ್ಳೋಣ. ಸೊ ಇಲ್ಲೂ ಸಹ ನಾವು ಸೈನ್ 60 ಹಾಕ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದರೆ ಇಲ್ಲಿ ಆಲ್ರೆಡಿ ಅಭಿಮುಖ ಬಾಹು ಇದೆ, ವಿಕರ್ಣ ಕಂಡುಹಿಡಿಯಬೇಕು. ಸೊ ಇವುಗಳ ಅನುಪಾತ ಬರೋದು ಸೈನಲ್ಲೇನೆ. ಸೊ ದ್ಯಾಟ್ ಐ ಆಮ್ ಟೇಕಿಂಗ್ ಸೈನ್ 60 ಈಸ್ ಈಕ್ವಲ್ಸ್ ಟು ಪಿ ಕ್ಯೂ ಡಿವೈಡೆಡ್ ಬೈ ಪಿ ಆರ್. ಸೊ ಸೈನ್ 60 ಅಂತ ಹೇಳಿದ್ರೆ √3/2 ಈಸ್ ಈಕ್ವಲ್ ಟು 3/ಪಿ ಆರ್ ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 2√3 ಆಗುತ್ತೆ. ಹಾಗಾಗಿ ಜಾರುಬಂಡೆಯ ಉದ್ದ 3 ಮೀಟರ್ ಮತ್ತು 2√3 ಮೀಟರ್ ಆಗಿರುತ್ತೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಸಮುದ್ರ ಮಟ್ಟದಿಂದ 75 ಮೀಟರ್ ಎತ್ತರದಲ್ಲಿರುವ ದೀಪಸ್ತಂಭವೊಂದರ ಮೇಲಿನಿಂದ 2 ಹಡಗುಗಳನ್ನು ನೋಡಿದಾಗ ಉಂಟಾದ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ ಮತ್ತು 45 ಡಿಗ್ರಿ ಆಗಿವೆ. ದೀಪಸ್ತಂಭದ ಒಂದೇ ಪಾರ್ಶ್ವದಲ್ಲಿ ಒಂದು ಹಡಗಿನ ಹಿಂದೆ ಮತ್ತೊಂದಿದ್ದರೆ 2 ಹಡಗುಗಳಿರುವ ದೂರವನ್ನು ಕಂಡುಹಿಡಿಯಿರಿ. ಸೊ ಈ ಪ್ರಶ್ನೆನ ನಿಮಗೆ 2020ರಲ್ಲಿ ಅನ್ಸುತ್ತೆ ಆನ್ಯುವಲ್ ಎಕ್ಸಾಮ್ಗಳಲ್ಲಿ ಇದನ್ನ ಕೇಳಿದ್ರು, 19 ಅಥವಾ 20ರಲ್ಲಿ ಕೇಳಿದ್ರು. ಸೊ ವೆರಿ ಇಂಪಾರ್ಟೆಂಟ್, ಈ ರೀತಿ ಪ್ರಶ್ನೆಗಳನ್ನೇ ನಿಮಗೆ ಹೆಚ್ಚಾಗಿ ಕೇಳುವಂಥದ್ದು. ಸೊ ಪ್ರಶ್ನೆ ಏನಂತ ಹೇಳಿದ್ರೆ, ಸಮುದ್ರ ಮಟ್ಟದಿಂದ, ಇದು ಸಮುದ್ರ ಮಟ್ಟ ಅಂತ ತೆಗೆದುಕೊಳ್ಳಿ, ಯಾವುದು ಬಿ ಸಿ ಡಿ ಅಂತ ಇದೆಯಲ್ಲ, ಇದು ಈ ಸಮುದ್ರ ಮಟ್ಟದಿಂದ 75 ಮೀಟರ್ ಮೇಲೆ ಎತ್ತರದಲ್ಲಿ ದೀಪಸ್ತಂಭ ಒಂದಿದೆ. ಸೊ ಹಾಗಾಗಿ ಎ ಬಿ ಒಂದು ದೀಪಸ್ತಂಭ, ಓಕೆನಾ? ಸೊ ಅಲ್ಲಿಂದ ನಾವು ಆ ದೀಪಸ್ತಂಭದ ಮೇಲಿನಿಂದ 2 ಹಡಗುಗಳನ್ನು ನೋಡಿದಾಗ, ಸಿ ಮತ್ತು ಡಿ ಅನ್ನೋದು 2 ಹಡಗುಗಳು, ಸಿ ಒಂದು ಹಡಗು, ಡಿ ಅನ್ನೋದು ಇನ್ನೊಂದು ಹಡಗು, ಇವುಗಳನ್ನ ನೋಡಿದಾಗ ಉಂಟಾದ ಅವನತ ಕೋನ, ನಾನು ಆಗ್ಲೇ ಹೇಳಿದೆ, ಉನ್ನತ ಅಂದ್ರೆ ಕೆಳಗಿಂದ ಮೇಲೆ, ಅವನತ ಅಂದ್ರೆ ಮೇಲಿಂದ ಕೆಳಗೆ. ಸೊ ಅವನತ ಕೋನಗಳು ಕ್ರಮವಾಗಿ 30 ಡಿಗ್ರಿ 45 ಡಿಗ್ರಿ. ಅಂದ್ರೆ ಮೊದಲನೇ ಹಡಗನ್ನ ನೋಡಿದಾಗ ಉಂಟಾಗುವಂಥದ್ದು 30 ಡಿಗ್ರಿ, ಎರಡನೇ ಹಡಗನ್ನ ನೋಡಿದಾಗ ಉಂಟಾಗುವಂಥದ್ದು 40 ಡಿಗ್ರಿ ಆಗಿರ್ತದೆ. ಹಾಗಾಗಿ ನಾವು ಅದರ ದೂರವನ್ನ ಕಂಡುಹಿಡಬೇಕು. ಸೊ ಇಲ್ಲಿ ನಿಮಗೆ ಚಿತ್ರವನ್ನ ನೋಡಿ ಅರ್ಥ ಆಗುತ್ತೆ. ಸೊ ಇದು 30 ಡಿಗ್ರಿ. ಸೊ ನಿಮಗೆ ಛೇದಕ ರೇಖೆಗಳು ಗೊತ್ತಿದೆ. ಸೊ ಪರ್ಯಾಯ ಕೋನಗಳು ಇಲ್ಲಿ ಉಂಟಾಗ್ತದೆ. ಇದು 30 ಡಿಗ್ರಿ ಆಗಿರೋದ್ರಿಂದ ಆಬ್ವಿಯಸ್ಲಿ ಇದು ಸಹ 30 ಡಿಗ್ರಿ
ಆಗಿರ್ತದೆ. ಏಕೆಂದ್ರೆ ಎರಡು ಸಮಾಂತರ ರೇಖೆಗಳನ್ನ ಒಂದು ಛೇದಕ ರೇಖೆ ಛೇದಿಸಿದಾಗ ಉಂಟಾಗುವಂತಹ ಪರ್ಯಾಯ ಕೋನಗಳು ಸಮನಾಗಿರ್ತದೆ. ಪಾರ್ಶ್ವದಲ್ಲಿ ಉಂಟಾಗುವ ಕೋನಗಳು ಸಮನಾಗಿರುತ್ತೆ. ಹಾಗಾಗಿ ಇದು 30 ಇದ್ರೆ ಇದು 30, ಸೊ ಇದು 45 ಡಿಗ್ರಿ ಇದೆ, ಇದು 45 ಡಿಗ್ರಿ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಈಗ ನಾವು ಕಂಡುಹಿಡಿಬೇಕಾಗಿರೋದೇನು, ಎರಡು ಹಡಗುಗಳಿಗಿರುವ ದೂರವನ್ನ ಕಂಡುಹಿಡಿಯಬೇಕು. ಸೊ ನಮಗೆ ದೀಪಸ್ತಂಭ ಗೊತ್ತಿದೆ, ಅರ್ಥ ಆಗ್ತಾ ಇದೆಯಾ? ನಮಗೆ ಮತ್ತೆ ಕಂಡುಹಿಡಿಬೇಕಾಗಿರೋದು BC ಮತ್ತೆ CD ಗಳನ್ನ ಕಂಡುಹಿಡಿದು ಅದನಂತರ CD ಯ ನಡುವೆ ಎಷ್ಟು ಉದ್ದ ಇದೆ ಅನ್ನ ಕಂಡುಹಿಡಿಬೇಕು. ಸೊ ಹಾಗಾಗಿ ನಿಮ್ಗೆ ಇಲ್ಲಿ ಟ್ಯಾನ್ ಹಾಕೋತಾ ಇದ್ದೀನಿ. ಯಾಕೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಯಾಕೆ ಟ್ಯಾನ್ ಅನ್ನ ತಗೋತಾ ಇದ್ದೀನಿ ಅಂದ್ರೆ, ಇಲ್ಲಿ ಆಲ್ರೆಡಿ ನನಗೆ ಅಭಿಮುಖ ಬಾಹು ಗೊತ್ತಿದೆ. ಸೊ ನಾನು ಕಂಡುಹಿಡಿಬೇಕಾಗಿರೋದು ಪಾರ್ಶ್ವ ಬಾಹು. ವಿಕರ್ಣ ಕಂಡುಹಿಡಿಬೇಕಾಗಿದ್ದಿದ್ರೆ ಏನ್ ಮಾಡ್ತಾ ಇದೆ, ಸೈನ್ ತಗೋತಾ ಇದೆ. ಸೊ ಹಾಗಾಗಿ ಇಲ್ಲಿ ಅಭಿಮುಖ ಬಾಹು ಕಂಡುಹಿಡಿಬೇಕಾಗಿರೋದ್ರಿಂದ ಐ ಆಮ್ ಗೋಯಿಂಗ್ ಟು ಟೇಕ್ tan 45. ಸೊ tan 45 is equals to AB by BC. ಸೊ tan 45 ಅಂದ್ರೆ 1 is equal to 75 BC. ಸೊ BC is equal to 75 ಮೀಟರ್. ಸೊ BC ಏನಾಗಿದೆ, 75 ಮೀಟರ್ ಆಯಿತು. ಸೊ ಈಗ ನನಗೆ ಒಂದ್ರದ್ದು ದೂರ ಗೊತ್ತಾಯಿತು. ಅದೇ ರೀತಿ ಈ ತ್ರಿಭುಜ ABD ಯಲ್ಲಿ tan 30 ಅನ್ನ ತೆಗೆದುಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಆಲ್ರೆಡಿ ನನಗೆ AB ಗೊತ್ತಿದೆ. ಸೊ ನಾನು DB ಅನ್ನ ಕಂಡುಹಿಡಿಬೇಕು. ಸೊ ಹಾಗಾಗಿ tan 30 is equal to AB by BD. tan 30 ಅಂದ್ರೆ 1/√3 ಆಗುತ್ತೆ. ಸೊ 1/√3 is equal to 75 divided by BD. ಸೊ BD is equal to 75√3 ಮೀಟರ್ ಆಯಿತು. ಸೊ ಅಲ್ಲಿಗೆ ನನಗೆ BD ಗೊತ್ತಾಯಿತು, CB ಗೊತ್ತಾಯಿತು. ಬೇಕಾಗಿರೋದು CD. ಅವ್ರು ಕೇಳಿರೋದು ಎರಡು ಹಡಗುಗಳ ನಡುವೆ ಇರುವ ಉದ್ದವನ್ನ ಕೇಳಿರೋದ್ರಿಂದ ಸೊ ನಾವೇನ್ ಮಾಡ್ತೀವಿ, CD is equal to BD minus BC ಮಾಡಿದ್ರೆ 75√3 minus 75 ಆಗುತ್ತೆ. ಸೊ 75 ಕಾಮನ್ ಇರೋದ್ರಿಂದ 75 ಹೊರಗಡೆ ಬಂದ್ರೆ ಉಳಿಯುವಂಥದ್ದು √3 minus 1 ಮೀಟರ್ ಆಗುತ್ತೆ. ಸೊ ಹಾಗಾಗಿ CD ಯ ಉದ್ದ 75√3 minus 1 ಮೀಟರ್ ಆಗುತ್ತೆ. ಸೊ ಅರ್ಥ ಆಗಿದೆಯಲ್ಲ ಯಾವ ರೀತಿ ಬಿಡಿಸೋದು ಅಂತ. ನೆಕ್ಸ್ಟ್ 5ನೇ ಲೆಕ್ಕ, ಗಾಳಿಪಟವೊಂದು ನೆಲದ ಮೇಲಿನಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನಿಂದ ಒಂದು ಬಿಂದಿನಲ್ಲಿ ಗೂಟಕ್ಕೆ ಕಟ್ಟಿದೆ. ದಾರವು ನೆಲದೊಂದಿಗೆ 60 ಡಿಗ್ರಿ ಕೋನವನ್ನು ಉಂಟು ಮಾಡಿದೆ. ದಾರದ ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನು ಕಂಡುಹಿಡಿಯಿರಿ. ಸೊ ಒಂದು ಗಾಳಿಪಟ ಇದೆ ಮಕ್ಕಳ, ಅದು 60 ಮೀಟರ್ ಎತ್ತರದಲ್ಲಿ ಹಾರ್ತಾ ಇದೆ ನೆಲದಿಂದ. ಓಕೆನಾ? ಸೊ ಅದಿನ್ನು ಆ ದಾರ ಕಟ್ಟಾಗಿಲ್ಲ. ಸೊ ಅದು ಗೂಟಕ್ಕೆನೆ ಕಟ್ಟಿದೆ. ಸೊ ಅದರಲ್ಲಿ ದಾರ ಏನಾಗಿದೆ, ನೆಲದಿಂದ 60 ಡಿಗ್ರಿ ಕೋನವನ್ನ ಉಂಟು ಮಾಡ್ತಾ ಇದೆ. ಹಾಗಾದ್ರೆ ಈ ಉದ್ದವನ್ನ ಕಂಡುಹಿಡಿಯಿರಿ ಅಂದ್ರೆ AC ಅನ್ನ ನಾವು ಕಂಡುಹಿಡಿಬೇಕು. ದಟ್ ಮೀನ್ಸ್ ವಿಕರ್ಣವನ್ನ ಕಂಡುಹಿಡಿಬೇಕು. ಸೊ ಇಲ್ಲಿ ವಿಕರ್ಣ ಕಂಡುಹಿಡಿಬೇಕು. ನಮಗೆ ಅಭಿಮುಖ ಬಾಹು ಗೊತ್ತಿದೆ. ಸೊ ಏನನ್ನ ಬಳಸ್ಬೇಕಿಲ್ಲಿ, ಸೈನ ಟ್ಯಾನ? ಎಸ್, ಸೈನ್ ಅನ್ನ ತಗೋತೀವಿ. ಹಾಗಾಗಿ sin 60 is equal to BC divided by AC ಆಗುತ್ತೆ. sin 60 ಅಂದ್ರೆ √3/2 is equal to 60/AC ಆಗುತ್ತೆ. ಸೊ ಅದನ್ನು ಹೊರೆ ಗುಣಾಕಾರ ಮಾಡಿದ್ರೆ AC is equals to 2 into 60 divided by √3 ಆಗುತ್ತೆ. ಸೊ AC ನಮಗೆ 40√3 ಮೀಟರ್ ಬರುತ್ತೆ. ಹಾಗಾಗಿ ದಾರದ ಉದ್ದ 40√3 ಮೀಟರ್. ಸೊ ಈ ರೀತಿ ಲೆಕ್ಕಗಳನ್ನು ನೀವು ಕಂಡುಹಿಡಬೇಕು. ಸೊ ಇದು ಬೇಸಿಕ್, ನಿಮಗೆ ಯಾವಾಗ ಸೈನ್ ತಗೋಬೇಕು, ಯಾವಾಗ ಟ್ಯಾನ್ ತಗೋಬೇಕು ಅಂತ ನಿಮಗೆ ಅರ್ಥ ಆಗಿದೆ. ಮತ್ತೆ ಉನ್ನತ ಕೋನ ಅಂದ್ರೇನು, ಅವನತ ಕೋನ ಅಂದ್ರೆ ಅರ್ಥ ಆಗಿದೆ. ಸೊ ಈ ಕಾನ್ಸೆಪ್ಟ್ ಮೇಲೆ ಇನ್ನೂ ಇದರಲ್ಲಿ ಸ್ವಲ್ಪ ಅನ್ವಯದ ಲೆಕ್ಕಗಳನ್ನು ನಾನು ನನ್ನ ಮುಂದಿನ ವಿಡಿಯೋದಲ್ಲಿ ಬಿಡಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ. ನೀವು ವಿಡಿಯೋನ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ನೋಡಿದ್ರೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಮುಂದಿನ ವಿಡಿಯೋದಲ್ಲಿ ಇದರ ಇನ್ನೂ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಅನ್ನು ರೈಸ್ ಮಾಡಿ ನಿಮಗೆ ಮತ್ತೆ ಎಕ್ಸಾಮ್ಗಳಲ್ಲಿ ರಿಪೀಟ್ ಆಗಿರೋ ಕ್ವಶನ್ ಅನ್ನು ತೆಗೆದುಕೊಂಡು ನಿಮ್ಮ ಜೊತೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.